ನಮಸ್ತೆ ಮೇಡಮ್. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಚೆನ್ನಾಗಿದ್ದೀರಿ? ಹೌದು. ಹೇಗೆ ಅನಿಸ್ತಾ ಇದೆ? ಹೌದು. ಅಲ್ಲೇ ನಿಮ್ಮ ಹೆಸರು ಭಾರತಿ? ಹೌದು. ಭಾರತಿ ಅಲ್ಲ? ಯಾವ ಊರು ನಿಮ್ಮದು? ನಮ್ಮದು ಉತ್ತರ ಕನ್ನಡ, ಹೊನ್ನಾವರದಿಂದ ಬಂದಿದ್ದು. ಹೋ, ಉತ್ತರ ಕನ್ನಡ ಹೊನ್ನಾವರದಿಂದವ? ಹೌದು. ಬೆನಕ ಆಸ್ಪತ್ರೆಗೆ ಬಂದಿದ್ದು? ಹೌದು ಹೌದು. ಓಕೆ. ನಿಮಗೆ ಯಾರು ಇಲ್ಲಿ ಹೇಳಿದ್ರು ಬೆನಕ ಅಂತೇಳಿ? ಇಲ್ಲಿ ನಮ್ಮ ಮನೆಯವರೊಬ್ಬರು ಇದ್ದಾರೆ ಧರ್ಮಸ್ಥಳದಲ್ಲಿ. ಅವರು ಬಾರಿ ತುಂಬ ಚೆನ್ನಾಗಿ ಉಂಟು ಇಲ್ಲಿ ಬೆನಕ ಆಸ್ಪತ್ರೆ, ಇಲ್ಲೇ ಹೋಗಿ ಬರೋಣ ಒಮ್ಮೆ ಅಂತ ಕರ್ಕೊಂಡು ಬಂದಿದ್ದು. ಹಾಗೆ ಕರ್ಕೊಂಡು ಬಂದಿದ್ದೀರಿ? ಫಸ್ಟು ಟೈಮ್ ಬಂದಾಗಲೇ ಭಾರಿ ಚಲೋ ಉಂಟಂತ ಅನ್ನಿಸ್ತು ನನಗೂ. ಹಾಗಾಗಿ ಮತ್ತೆ ಊರಿಗೆ ಹೋಗಿ ಮತ್ತೊಮ್ಮೆ ಇಲ್ಲಿ ಬಂದು ಅಡ್ಮಿಟ್ ಆಗಿದ್ದು. ಸೊ ಇರೋದು ಹೊನ್ನಾವರದಲ್ಲೇ? ಇರೋದು ಹೊನ್ನಾವರದಲ್ಲಿ. ಹೌದು. ಇಲ್ಲಿಗೆ ಬಂದು ಈಗ ಏನಾಗಿತ್ತು ಆ್ಯಕ್ಚುಲಿ ನಿಮಗೆ? ನನಗೆ ಅದು ಗರ್ಭಕೋಶದಲ್ಲಿ ಏನೋ ಪ್ರೈವರೋಟ್ಸ್ ಅಂತ ಗಡ್ಡೆ ಬೆಳೆದಿತ್ತಲ್ಲ, ಅದು ದೊಡ್ಡದಾಗಿ ಹೋಗಿತ್ತು. ಅಲ್ಲೇ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಿದ್ದೆ. ಅದ್ರದ್ದು ಏನು ಕಡಿಮೆ ಅಂತ ಅನಿಸ್ಲಿಲ್ಲ ನನಗೆ. ಒಂಥರ ಕಾಲು ನರದ ಸೆಳೆತ, ನಡಿಲಿಕ್ಕೆ ಆಗ್ತಾ ಇರಲಿಲ್ಲ. ಸೊಂಟ ಬಗ್ಗಿ ಹೋಗ್ತಿತ್ತು. ನಂತರ ಇಲ್ಲಿ ಬಂದು ಸ್ಕ್ಯಾನ್ ಮಾಡಿದ ಮೇಲೆ ಡಾಕ್ಟರ್ ಹೇಳಿದ್ರು, ಅಂಕಿತಾ ಭಟ್ರವರು, ಮತ್ತೆ ನಿಮಗೆ ಹೀಗಾಗಿದೆ, ಅದು ಗೊಡ್ಡೆ ತೆಗೆದ್ರೆ ಸರಿ ಆಗ್ತೀರಾ ನೀವು ಅಂತ ಹೇಳಿದ್ರು. ನಂತರ ಆಯ್ತಂತ ಒಪ್ಕೊಂಡು ಒಂದು 8 ದಿನ ಬಿಟ್ಟು ಮತ್ತೆ ಬಂದು ಅಡ್ಮಿಟ್ ಆದ್ವಿ. ನೀವು ಹೊನ್ನಾವರದಲ್ಲಿ ಡಾಕ್ಟರ್ಗಳಿಗೆ ತೋರಿಸಿದ್ದೀರಾ? ತೋರಿಸಿದ್ದೇವೆ. ತೋರಿಸಿದ್ರು. ಯಾರು ನಿಮಗೆ ಈ ರೀತಿ ಪ್ರಾಬ್ಲಮ್ ಇದೆ ಅಂತ ಹೇಳಲಿಲ್ಲ. ಇಲ್ಲಿ ಬಂದು ಸ್ಕ್ಯಾನ್ ಮಾಡಿದ ಮೇಲೆ ಗೊತ್ತಾಗಿತ್ತು. ಇಲ್ಲಿ ಬಂದು ಸ್ಕ್ಯಾನ್ ಮಾಡೋದು ಎಷ್ಟು ವರ್ಷದಿಂದ ಇತ್ತು ಪ್ರಾಬ್ಲಮ್ ನಿಮಗೆ? ಇದು ಸುಮಾರು 1.5-2 ವರ್ಷ ಆಗಿತ್ತು. 1.5-2 ವರ್ಷದಿಂದವ ಇದ್ದಿತ್ತು. ಹಾಗಾಗಿ ಆಮೇಲೆ ಇಲ್ಲಿಗೆ ಬಂದ್ರಿ? ಇಲ್ಲಿಗೆ ಬಂದ ತಕ್ಷಣ ಸ್ಕ್ಯಾನ್ ಮಾಡಿದ್ದಾರೆ ಅವರು. ಸ್ಕ್ಯಾನ್ ಮಾಡಿ ಯಾರು? ಅಂಕಿತಾ ಭಟ್ ಅಂತ ನಮ್ಮ ಗೈನಕಾಲಜಿಸ್ಟ್ ಅವರೆಲ್ಲ ಹೇಳಿದ್ದಾರೆ. ಸ್ಕ್ಯಾನ್ ಮಾಡಿ ನಿಮಗೆ ಈ ರೀತಿ ಸಮಸ್ಯೆ ಇದೆ ಅಂತ ಹೇಳಿದ್ರು. ಸೊ ಅಂದರೆ ನಿಮಗೆ ಸರ್ಜರಿ ಆಗಲೇಬೇಕು? ಹೌದು, ಹೇಳಿದ್ರು ಅವರು. ಟ್ಯಾಬ್ಲೆಟಲ್ಲೆಲ್ಲ ಅದು ಕಡಿಮೆ ಆಗುವಂಥದ್ದಲ್ಲ, ನೀವು ಸರ್ಜರಿನೇ ಮಾಡ್ಕೊಂಡ್ಬಿಡಿ ಅಂತ ಹೇಳಿದ್ರು. ಆರಾಮಾಗ್ತೀರಾ ಬೇಗ ಅಂತಾನು ಹೇಳಿದ್ರು. ಸರಿ. ಈಗಾಗಲೇ ಆರಾಮಾಗಿದೆ. ನನಗೆ ಆಪರೇಷನ್ ಆಗಿ 2 ದಿನ ಆಗಿದ್ದು. ಸರಿ. ಆರಾಮಾಗಿದೆ. ಯಾವತ್ತು ಆಪರೇಷನ್ ಆಗಿದ್ದು ನಿಮಗೆ? ಮೊನ್ನೆ ಮಂಗಳವಾರ ದಿವಸ. ಇವತ್ತು ಗುರುವಾರ. ಸೊ ಇವತ್ತು ನೀವು ಹೋಗ್ಲಿಕ್ಕೆ ರೆಡಿ ಆಗ್ತಾ ಇದ್ದೀರಾ? ಇವತ್ತು ಹೋಗ್ಲಿಕ್ಕೆ ರೆಡಿ. 2 ದಿವಸದಲ್ಲಿ? ಹೌದು. ಪೇನ್ ಏನಿಲ್ಲ, ಕಡಿಮೆ ಆಗಿದೆ ಪೇನು. ಈ ಸರ್ಜರಿಯಲ್ಲಿ ನಮ್ಮದಲ್ಲಿ 2 ಟೈಪ್ ಸರ್ಜರಿ ಇದೆ. ಹೌದು. ಒಂದು ಕೀ ಹೋಲ್ ಸರ್ಜರಿ ಅಂತ ಅಂದ್ಬಿಟ್ಟು ನೀವು ಅದನ್ನು ಆಪ್ಟ್ ಮಾಡಿದ್ರೆ? ಹೌದು, ಕೀ ಹೋಲ್ ಸರ್ಜರಿಯನ್ನು ಆಪ್ಟ್ ಮಾಡಿದ್ರಿ. ಪರವಾಗಿಲ್ಲ, ತುಂಬ ಬೆನಿಫಿಟ್ ಉಂಟು ಅದರಿಂದ ಅಂತ ಅನ್ನಿಸ್ತು. ಹೌದಾ? ರೆಸ್ಟ್ ಮಾಡೋದು ತುಂಬ ಕಡಿಮೆ, ಏನು ಎಲ್ಲ ಕೆಲಸನೂ ಮಾಡ್ಲಿಕ್ಕೆ ಅಡ್ಡಿಲ್ಲ ಅಂತ ಹೇಳಿದ್ರ. ಸರಿ. ಅದನ್ನೇ ಆಯ್ಕೆ ಮಾಡಿದೆ. ಹಾಗಾಗಿ ನಿಮಗೆ ಹೇಗೆ ಅನಿಸ್ತು ಅಂಕಿತಾ ಜಿ ಭಟ್ ಅವರು? ಅಲ್ದಿಲ್ಲ, ಒಳ್ಳೆ ಇದ್ದಾರೆ ಅವರು. ಚಲೋ ನೋಡ್ಕೊಂಡಿದ್ದಾರೆ ಪೇಷಂಟಿಗೆ. ತುಂಬ ಧೈರ್ಯ ತುಂಬಿದ್ದಾರೆ, ಏನಾಗೋದಿಲ್ಲ ಹೆದರಬೇಡಿ ಅಂತ ಚಲೋ ಮಾಡಿ ನೋಡಿದ್ದಾರೆ. ಒಳ್ಳೆ ಡಾಕ್ಟರ್ ಆಗಿದೆ. ಒಳ್ಳೆ ಡಾಕ್ಟರ್ ಇದ್ದಾರೆ ಅವರು. ನೀವು ಊರ ಕಡೆ ಹೋದರೆ ಹೇಳ್ತೀರಿ? ಹೌದು, ಹೇಳ್ತೀರಲ್ಲ ಇದೆ ಅಂತೇಳಿ. ನಮ್ಮ ಬೆನಕ ಆಸ್ಪತ್ರೆ ಹೇಗಿದೆ? ಬೆನಕ ಆಸ್ಪತ್ರೆ ತುಂಬ ಚೆಂದ ಉಂಟು, ಕ್ಲೀನ್ ಉಂಟು. ಎಲ್ಲರೂ ಸಿಬ್ಬಂದಿಗಳು ಭಾರಿ ಒಳ್ಳೆ ಇದ್ದಾರೆ. ಎಲ್ಲರೂ ಚಲೋ ಮಾಡಿ ನೋಡ್ಕೊಂಡಿದ್ದಾರೆ, ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸ್ಟಾಫ್ನವರು, ನರ್ಸ್ಗಳು ಎಲ್ಲರೂ ಚಲೋ ಮಾಡಿ ನೋಡ್ಕೊಂಡಿದ್ದಾರೆ. ಹೌದು, ಕರೆದಾಗೆಲ್ಲ ಬರ್ತಾ ಇದ್ರು? ಹೌದೌದು, ಕರೆದಾಗೆಲ್ಲ ಬಂದಿದ್ದಾರೆ. ಯಾವುದೇ ತೊಂದರೆ ಇಲ್ಲ. ಸರಿ. ಮತ್ತೆ ನಮ್ಮ ಕ್ಲೀನಿಂಗ್ ನೀವೇ ಚೆನ್ನಾಗಿದೆ ಅಂತ ಹೇಳಿ? ಕ್ಲೀನಿಂಗ್ ಚಂದ ಉಂಟು. ಇಲ್ಲಿ ವ್ಯವಸ್ಥೆಗಳು ಹೇಗಿದೆ? ವ್ಯವಸ್ಥೆಗಳು ತುಂಬಾ ಚೆನ್ನಾಗಿದೆ, ಯಾವುದೇ ತೊಂದರೆ ಆಗಲಿಲ್ಲ ನಮಗೆ ಬಂದಾಗ. ಹೌದು, ಊಟ ತಿಂಡಿನೂ ಅಷ್ಟೇ ಟೈಮ್ ಟು ಟೈಮ್ ತಂದು ಕೊಟ್ಟಿದ್ದಾರೆ ಅವರು. ಚೆನ್ನಾಗೇ ಉಂಟು ಊಟ ತಿಂಡಿನೂ. ನಮ್ಮ ಕ್ಯಾಂಟೀನು ಚೆನ್ನಾಗಿದೆ. ಒಟ್ಟಾರೆ ನೀವು ಹೇಳೋದಿದ್ರೆ ಬೆನಕ ಆಸ್ಪತ್ರೆ ತುಂಬಾ ಒಳ್ಳೆಯದಿದೆ. ಹೌದು, ಕ್ಲೀನಿಂಗು ಎಲ್ಲದರಲ್ಲೂ ಬಂತು, ವ್ಯವಸ್ಥೆ ಎಲ್ಲದರಲ್ಲೂ ತುಂಬಾ ಚೆನ್ನಾಗಿದೆ. ಡಾಕ್ಟರ್ಗಳು ಬಂದು ವಿಸಿಟ್ ಮಾಡ್ತಾರೆ? ಹೌದು, ಟೈಮ್ ಟು ಟೈಮ್ ಬಂದು ಎಲ್ಲರೂ ವಿಸಿಟ್ ಮಾಡಿ ಕೇಳಿ ಏನಾಗಿದೆ ತೊಂದರೆ ಅಂತ ಕೇಳ್ಕೊಂಡು ಹೋಗ್ತಾ ಇದ್ದಾರೆ. ಸರಿ. ಹಾಗಾಗಿ ನಿಮಗೆ ನಮ್ಮ ಬೆನಕಾದ ಮೇಲೆ ತೃಪ್ತಿ ಇದೆ? ಹೌದು, ತೃಪ್ತಿ ಉಂಟು. ಬೇರೆಯವರಿಗೆ ಕೇಳಿದಾಗ ನೀವು ಹೇಳ್ತೇವೆ. ಹೌದೌದು, ಊರ ಕಡೆಗೆ ನೀವು ಹೇಳಬಹುದು? ಹೌದು, ಖಂಡಿತವಾಗಿ ಹೇಳ್ತೇನೆ. ನಮ್ಮ MD ಅವರು ಡಾಕ್ಟರ್ ಗೋಪಾಲಕೃಷ್ಣ ಅಂತೇಳಿ ತುಂಬ ಪರಿಶ್ರಮದಲ್ಲಿ ಆಸ್ಪತ್ರೆಯನ್ನು ಕಟ್ಟಿದ್ದಾರೆ. ನಮಗೆ ಮೇನ್ ಬೇಕಾಗಿರುವಂಥದ್ದು ಅಂತಂದರೆ ನಮ್ಮ ಪೇಷಂಟ್ ಸ್ಯಾಟಿಸ್ಫ್ಯಾಕ್ಷನ್. ನಮ್ಮ ಪೇಷಂಟ್ ಸ್ಯಾಟಿಸ್ಫ್ಯಾಕ್ಷನ್. ಸೊ ನಾವು ಅದಕ್ಕೋಸ್ಕರವಾಗಿ ನಾವು ವರ್ಕ್ ಮಾಡ್ತಾ ಇದ್ದೀವಿ. ನಾವು ಕೇವಲ ದುಡ್ಡನ್ನೇ ಮಾಡಬೇಕು ಅಂತ ಹೊರಟಂಥವರೆಲ್ಲ. ಪೇಷಂಟ್ ಸ್ಯಾಟಿಸ್ಫ್ಯಾಕ್ಷನ್ನು ನಮಗೆ ಬಹಳ ಪ್ರಾಮುಖ್ಯವಾಗಿರುವಂಥದ್ದು. ಆ ದೃಷ್ಟಿಕೋನದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಹಾಗಾಗಿ ಆ ದೃಷ್ಟಿಯಲ್ಲಿ, ನಿಮ್ಮ ದೃಷ್ಟಿಯಲ್ಲಿ ಆಗಿದ್ರೆ ಪೇಷಂಟ್ಗೆ ನಾವು ಕೊಡುವಂಥ ಕೇರ್ ತುಂಬ ಚೆನ್ನಾಗಿದೆ ಅಂತ ನೀವು ಅನಿಸ್ತೀರಿ? ಹಾಗಿದ್ರೆ ಏನು ತೊಂದರೆ ಆಗಿಲ್ಲ? ಏನು ತೊಂದರೆ ಆಗಿಲ್ಲ, ತುಂಬ ಒಳ್ಳೆಯದುಂಟು. ಸಿಬ್ಬಂದಿಗಳು ತುಂಬ ಚೆನ್ನಾಗಿದ್ದಾರೆ, ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಡಾಕ್ಟರ್ಗಳು ಎಲ್ಲ ಚೆನ್ನಾಗಿದ್ದಾರೆ? ಹೌದು, ಚೆನ್ನಾಗಿದ್ದಾರೆ.
ಸರ್ಜರಿಗೆ ಎಷ್ಟೊತ್ತು ಬೇಕಾಯಿತು? ಸರ್ಜರಿಗೆ ಸುಮಾರು 2 ತಾಸು ಅಂತ ಹೇಳಿದ್ದಾರೆ. 2 ಗಂಟೆಯಿಂದ ಅಡ್ಮಿಟ್ ಆಗಿದ್ದು 4 ಗಂಟೆ ಹಿಂಗಾಗಿದೆ ಅಂತ ಹೇಳಿದ್ದಾರೆ. 4 ಗಂಟೆಗೆ ಆಗಿದ್ದಾರೆ ಅಂತ ಆಗಿದೆ ಅಂತ ಹೇಳಿ. ಹಾಗಾಗಿ ಇವಾಗ ನೀವು ಆರಾಮಾಗಿದ್ದೇನೆ. ಹೌದೌದು, ಮೊದಲಿಗಿಂತ ಆರಾಮಾಗಿದ್ದೇನೆ. ಆರಾಮಾಗಿ ಹೌದು, ಸ್ವಲ್ಪ ಆರಾಮಾಗಿದ್ದರೆ ತುಂಬ ಆರಾಮಾಗಿದ್ದೀರಾ? ತುಂಬಾ ಆಗಿದೆ ಈಗ. ಆದ್ರೂ ಸ್ವಲ್ಪ ಆಪರೇಷನ್ ನೋವು ಸ್ವಲ್ಪ ಆಗಿರೋದು ಅದು. ಅದು ಬೇಕಾಗುತ್ತೆ ಬಿಡಿ, ಆದ್ರೆ ಮೊದಲಿಗಿಂತ ತುಂಬಾ ಚೆನ್ನಾಗಿದೆ. ತುಂಬ ಚೆನ್ನಾಗಾಗಿದೆ. ಸೊ ಹಾಗಿದೆ, ನಿಮ್ಮ 2 ವರ್ಷದ ಒಂದು ಸಮಸ್ಯೆಗೆ ಉತ್ತರ ಸಿಕ್ತು ಬೆನಕದಲ್ಲಿ. ಬೆನಕದಲ್ಲಿ ಸರಿ, ಬೆನಕ ಜೈ ಅಂತ ಹೇಳ್ತೀರಿ. ಹೌದು, ಬೆನಕ ಜೈ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ನಮಸ್ತೆ. ನಮಸ್ತೆ.